ನಮಸ್ಕಾರ, ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 4 ವೇರಿಯೇಬಲ್ ಕೆ ಮ್ಯಾಪ್ನ ಪಾರ್ಟ್ 3 ಅನ್ನು ನೋಡ್ತಾ ಹೋಗ್ತಾ ಇದ್ದೀವಿ. ಇದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ಸ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಮಾಡರೇಟ್ ಪ್ರಾಬ್ಲಮ್ಸ್ಗಳನ್ನ ಎಕ್ಸಾಮಲ್ಲಿ ಕೊಡೋದು ಜಾಸ್ತಿ, ಸೊ ಅದರನ್ನ ಕೂಡ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ ಲಿಂಕ್ಗಳನ್ನು ಪಾರ್ಟ್ 1 ಮತ್ತು ಪಾರ್ಟ್ 2ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಕೊಟ್ಟಿರುವಂತಹ ಕ್ವಶನ್ ಏನು, 0-1. ಸೊ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಕೆ ಮ್ಯಾಪ್ನ ಹೇಗೆ ಡಿಸೈನ್ ಮಾಡ್ತೀವಿ? ಸೊ 4 ವೇರಿಯೇಬಲ್ ಆಗಿರೋದ್ರಿಂದ ಎ ಬಿ, ನೆಕ್ಸ್ಟ್ ಈ ಕಡೆ ಸಿ ಡಿ. ಸೊ 0-0-0-1 ಆದಮೇಲೆ 1-0 ಎಲ್ಲಿ ಬರೀಬೇಕು? ಇಲ್ಲಿ ಬರೀಬೇಕು. 1-0-1-1. ನೆಕ್ಸ್ಟ್ ಈ ಸೈಡು ಅಷ್ಟೇ 0-0-0-1-1-0-1-1. ನೆಕ್ಸ್ಟ್ ಪ್ರತಿಯೊಂದಕ್ಕೂ ಕೂಡ ಇಂಡೆಕ್ಸಿಂಗ್ ಮಾಡಿ 0-1-2-3. ಸೊ ಯಾಕಂತಂದರೆ 0-1 ಆದಮೇಲೆ 1-0 ಇಲ್ಲಿ ಬರ್ದಿರೋದು. ಸೊ ನೆಕ್ಸ್ಟ್ 2-3-4-5-6-7. ನೆಕ್ಸ್ಟ್ 1-0-1 ಆದಮೇಲೆ 1-0 ಇಲ್ಲಿದೆ. ಸೊ 8-9-10-11-12-13-14-15. ಸೊ ನಮಗೆ ಕೊಟ್ಟಿರುವಂಥ ವ್ಯಾಲ್ಯೂಗಳು ಯಾವ್ಯಾವ ಜಾಗದಲ್ಲಿದೆ ಅಲ್ಲಿಗೆಲ್ಲ 1 ಅಂತ ಪ್ಲೇಸ್ ಮಾಡ್ಕೊಂಡು ಬನ್ನಿ. ಸೊ 0-1-4-5-7-8-9-11-12-13-15. ಸೊ ಅಷ್ಟನ್ನು ಕೊಟ್ಟಿದ್ದಾರೆ. ಸೊ ನಾನು ಮ್ಯಾಕ್ಸಿಮಮ್ ಎಷ್ಟ್ರದ್ದು ಗ್ರೂಪ್ ಮಾಡ್ಬೋದು? ಮ್ಯಾಕ್ಸಿಮಮ್ ನಾನು 8 ಇರುವಂತಹದ್ದನ್ನು ನಾನು ಗ್ರೂಪ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ 4 ಇಲ್ಲಾದರೂ ಇದೆ ನಾನು ಗ್ರೂಪ್ ಮಾಡಬೇಕು. ನೆಕ್ಸ್ಟು 2. ಸೊ ಫಸ್ಟ್ ಏನು ಮಾಡ್ತೀನಿ, ಇಲ್ಲಿ ನನಗೆ 8 ಇದೆ. ಸೊ ಫಸ್ಟ್ ಈ 8ಅನ್ನು ಕೂಡ ನಾನು ಒಂದು ಗ್ರೂಪನ್ನು ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡ್ತೀನಿ, ಈ 4 ಇದೆಯಲ್ಲ, ನೆಕ್ಸ್ಟ್ 6 ಮಾಡೋಂಗಿಲ್ಲ. ಸೊ ನಾನೇನು ಮಾಡ್ತೀನಿ, ಈ 4ನ ಒಂದು ಗ್ರೂಪ್ ಮಾಡ್ತೀನಿ. ನೆಕ್ಸ್ಟ್ ಮತ್ತೆ ಇನ್ನೊಂದು ಈ 4ಅನ್ನು ಯೂಸ್ ಮಾಡಿಕೊಂಡು ಒಂದು ಗುಂಪನ್ನು ಮಾಡ್ತಾ ಹೋಗ್ತೀನಿ. ಸೊ ನಾನೇನು ಮಾಡಬೇಕು, ಮ್ಯಾಕ್ಸಿಮಮ್ ನಂಬರ್ಸ್ನ ಒಂದು ಗುಂಪಲ್ಲಿ ಹಾಕೋದಕ್ಕೆ ನಾನು ನೋಡ್ತಾ ಹೋಗಬೇಕು. ಸೊ ನಾನೇನು ಮಾಡಿದೆ, ಗ್ರೂಪಿಂಗ್ ಮಾಡಿದ್ದೀನಿ. ಸೊ ಇವಾಗ ಪ್ರತಿಯೊಂದಕ್ಕೂ ಈಕ್ವೇಷನನ್ನು ಬರಿತಾ ಹೋಗ್ಬೇಕು. ಸೊ y = ಸೊ ಲೆಫ್ಟ್ ಸೈಡ್ ನೋಡ್ತಾ ಬನ್ನಿ, ಎ ಬಿ ಈ ದೊಡ್ಡ 8 ಬಿಟ್ಸಿನ ಒಂದು ಫ್ರೇಮಲ್ಲಿ ಯಾವ್ಯಾವುದಿದೆ? ಸೊ 0-0 ಎ ಬಿ ವ್ಯಾಲ್ಯೂಸ್ ಏನೇನಿದೆ ಅಂತ ನೋಡ್ತಾ ಬನ್ನಿ. 0-0-0-1-1. ಸೊ 0-0-0-1-1-0-1-1 ಇದೆ. ಸೊ ಎನ ನೋಡ್ತಾ ಹೋದರೆ ಎನ ವ್ಯಾಲ್ಯೂ 0 ಮತ್ತು 1 ಆಗಿ ಚೇಂಜ್ ಆಗಿದೆ, ಮತ್ತು ಬಿನ ವ್ಯಾಲ್ಯೂ ಕೂಡ 0 ಮತ್ತು 1 ಆಗಿ ಚೇಂಜ್ ಆಗಿದೆ. ಸೊ ನಾನೇನು ಮಾಡ್ತೀನಿ, ಎರಡನ್ನೂ ಕೂಡ ಬರೆಯೋದಕ್ಕೆ ಹೋಗಲ್ಲ. ನೆಕ್ಸ್ಟ್ ಮೇಲ್ಗಡೆ ಸಿ ಡಿ ವ್ಯಾಲ್ಯೂಸ್ಗಳನ್ನು ನೋಡ್ತಾ ಬನ್ನಿ. ಸೊ ಸಿ ಡಿ ವ್ಯಾಲ್ಯೂಸ್ಗಳನ್ನ ನೋಡ್ತಾ ಹೋದಾಗ 0-0 ಇದೆ, ಸಿ ಡಿ ವ್ಯಾಲ್ಯೂಸ್ 0-0 ಮತ್ತು 0-1. ಸೊ ಇದರಲ್ಲಿ ಕಾಮನ್ ಇರುವಂಥದ್ದು ಸಿ. ಸೊ ಸಿ ಅಂತ ಬರಿತೀನಿ. ಸೊ ಅದರ ವ್ಯಾಲ್ಯೂ 0 ಆಗಿರೋದ್ರಿಂದ ಸಿ ಬಾರ್. ನೆಕ್ಸ್ಟ್ ಈ ಸರ್ಕಲ್ ಆಯಿತು. ನೆಕ್ಸ್ಟ್ ಗ್ರೀನ್ ಇರುವಂಥ ಸರ್ಕಲ್ನ ನೋಡಿ. ಸೊ ಗ್ರೀನ್ ಇರುವಂಥ ಸರ್ಕಲಿನ ಎ ಬಿ ವ್ಯಾಲ್ಯೂ ಏನೇನಿದೆ? ಎ ಬಿ ವ್ಯಾಲ್ಯೂ 1-1 ಮತ್ತು 1-0 ಇದೆ. ಸೊ ಕಾಮನ್ ಯಾವುದು? ಎ. ಸೊ ಎ ಅಂತ ಬರಿತೀನಿ. ನೆಕ್ಸ್ಟ್ ಸಿ ಡಿ ವ್ಯಾಲ್ಯೂ ಏನಿದೆ? 0-1 ಮತ್ತು 1-1. ಸೊ ಕಾಮನ್ ಯಾವುದು? ಡಿ. ಸೊ ನಾನೇನು ಮಾಡ್ತೀನಿ, ಡಿನ ವ್ಯಾಲ್ಯೂ ಬರಿತೀನಿ. ಸೊ ಡೈರೆಕ್ಟ್ ಡಿ ಅಂತ ಬರಿಬೇಕು. ಸೊ 1 ಇದೆ. ನೆಕ್ಸ್ಟ್ ಈ ಬ್ಲ್ಯಾಕ್ ಇರುವಂತಹ 4ನ ಎಲಿಮೆಂಟ್ಸಿನ ಗ್ರೂಪನ್ನು ನೋಡ್ತಾ ಹೋಗೋಣ. ಸೊ ಲೆಫ್ಟ್ ಸೈಡಲ್ಲಿ ನೋಡಿದಾಗ ಎ ಬಿ ವ್ಯಾಲ್ಯೂ ಏನೇನಿದೆ? ಎ ಬಿ ವ್ಯಾಲ್ಯೂ 0-1-1-1. ಸೊ ಕಾಮನ್ ಇರುವಂಥದ್ದು 1. ಸೊ ನಾನೇನು ಮಾಡ್ತೀನಿ, ಬಿ ಅಂತ ಬರಿತೀನಿ. ನೆಕ್ಸ್ಟ್ ಸಿ ಡಿ ವ್ಯಾಲ್ಯೂಸ್ನ ನೋಡ್ತಾ ಹೋಗಿ ಇದಕ್ಕೆ. ಸೊ 0-1-1-1 ಇದೆ. ಸೊ ಕಾಮನ್ ಇರುವಂಥದ್ದು ಡಿ. ಸೊ ಡಿ ವ್ಯಾಲ್ಯೂನ ನಾನು ಡೈರೆಕ್ಟಾಗಿ ಬರಿತೀನಿ. ಸಿಂಪಲ್. ಅರ್ಥ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಎರಡನೇ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗೋಣ. ಎರಡನೇ ಪ್ರಾಬ್ಲಮ್, ಒಂದು ಸೆಕೆಂಡ್ ಇದನ್ನು ಅಳಿಸ್ಬಿಡ್ತೀನಿ. ಸೊ ಎರಡನೇ ಪ್ರಾಬ್ಲಮ್ಮಿನ ಕ್ವಶನ್ ಏನಿದೆ ನಮಗೆ? ಫಸ್ಟು 5-7 ಒಂದು ಸೆಕೆಂಡ್ 5-7-8-10, ನೆಕ್ಸ್ಟ್ 11-12-13-14-15 ಇಷ್ಟಿದೆ. ಸೊ ನಾನು ಇವಾಗ ಏನು ಮಾಡಬೇಕು ಅಂತಂದರೆ, ಇಲ್ಲಿ ನಾನೇನಾದ್ರೂ 8ನ ಗ್ರೂಪ್ ಮಾಡ್ಬೋದಾ? 8 ಇರುವಂಥ ಡಿಜಿಟ್ಸಿನ ಗ್ರೂಪ್ ಮಾಡ್ಬೋದಾ? ಇಲ್ಲ. ನೆಕ್ಸ್ಟ್ 4 ಇರುವಂಥ ಗ್ರೂಪ್ ಮಾಡ್ಬೋದಾ? ಹೌದು, ಮಾಡ್ಬೋದು. ಸೊ ಈ 4ನ ಒಂದು ಗುಂಪು, ನೆಕ್ಸ್ಟ್ ಈ 4ನ ಯೂಸ್ ಮಾಡ್ಕೊಂಡು ಒಂದು ಗುಂಪು, ನೆಕ್ಸ್ಟ್ ಇವೆರಡು ಮಾತ್ರ ಉಳಿದು. ಸೊ 2 ಮಾತ್ರ ಉಳಿದಾಗ ನಾನು 2ರದ್ದು ಮಾಡಬೇಕಾ? ಇಲ್ಲ. ಯಾಕಂತಂದರೆ ನನ್ನ ಒಂದು ಗುಂಪಲ್ಲಿ
ಗ್ರೂಪ್ ನಂಬರ್ಸ್ ಕಡಿಮೆ ಇರಬೇಕು ನನಗೆ, ಆದರೆ ಗ್ರೂಪ್ ಮೆಂಬರ್ಸ್ ಜಾಸ್ತಿ ಇರಬೇಕು. ಗ್ರೂಪಿನ ನಂಬರ್ಸ್ ಕಡಿಮೆ ಇರಬೇಕು, ನಂಬರ್ ಆಫ್ ಗ್ರೂಪ್ಸ್ ಕಡಿಮೆ ಇರಬೇಕು, ಗ್ರೂಪಿನಲ್ಲಿರುವಂಥ ಮೆಂಬರ್ಸ್ಗಳ ಸಂಖ್ಯೆ ಜಾಸ್ತಿ ಇರಬೇಕು. ಸೊ ಇವೆರಡನ್ನ ಗ್ರೂಪ್ ಮಾಡಿದರೆ ಇಬ್ಬರೇ ಇದ್ದಾರೆ. ಅದಕ್ಕೋಸ್ಕರ ನಾನೇನು ಮಾಡ್ತೀನಿ, ಇದನ್ನು ಮತ್ತು ಇದನ್ನು ಗ್ರೂಪ್ ಮಾಡಿದಾಗ 4 ಜನದ ಒಂದು ಗ್ರೂಪ್ ಆಯಿತು. ಸೊ ಏನಕ್ಕೆ ಮಾಡಿದೆ ಅಂತಂದರೆ, ಒಂದು ಪೀಸ್ ಆಫ್ ಪೇಪರನ್ನು ನೀವೇನಾದರೂ ತೊಗೊಂಡ್ರೆ ಈ ಕಡೆ ಇದ್ದಾಗ ನಾವು ಸಿಲಿಂಡ್ರಿಕಲ್ ಶೇಪಲ್ಲಿ ಏನಾದರೂ ಟಚ್ ಮಾಡಿದಾಗ ಇವೆರಡೂ ಕೂಡ ಟಚ್ ಆಗುತ್ತೆ. ಸೊ ಎರಡು ಪಕ್ಕದಲ್ಲಿದೆ, ಅಡ್ಜೆಸೆನ್ಸಿ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಸೊ ಫಸ್ಟ್ ಬ್ಲ್ಯಾಕ್ ಕಲರ್ ಇರುವುದಂಥದ್ದಕ್ಕೆ ನಾನು ಫಸ್ಟ್ ಈಕ್ವೇಷನ್ನ ಬರಿತೀನಿ. ಸೊ ಬ್ಲ್ಯಾಕ್ ಕಲರ್ ನೋಡ್ತಾ ಹೋದರೆ ಎ ಬಿ ವ್ಯಾಲ್ಯೂ ಏನೇನಿದೆ, ಎ ಬಿ ಬ್ಲ್ಯಾಕ್ ಸರ್ಕಲ್ 4ರದ್ದು ಒಂದು ಮಾಡಿದ್ದೀನಲ್ಲ, ಅದರಲ್ಲಿ ಎ ಬಿ ವ್ಯಾಲ್ಯೂ ಏನೇನಿದೆ 0 1 1 1 ಇದೆ. ಸೊ ಕಾಮನ್ ಯಾವುದು ಬಿ, ಸೊ ಬಿ ಅಂತ ಬರಿತೀನಿ. ನೆಕ್ಸ್ಟ್ ಸಿ ಡಿ ವ್ಯಾಲ್ಯೂಸ್ ಏನೇನಿದೆ 0 1 1 1, ಸಿ ಡಿ ವ್ಯಾಲ್ಯೂಸ್ 0 1 1 1 ಇದೆ. ಸೊ ಕಾಮನ್ ಯಾವುದು ಡಿ ವ್ಯಾಲ್ಯೂ, ಸೊ ಬಿ ಡಿ. ನೆಕ್ಸ್ಟ್ ಪ್ಲಸ್, ನೆಕ್ಸ್ಟ್ ಏನು ಮಾಡ್ತೀನಿ, ಈ ಸರ್ಕಲ್ನ ನೋಡ್ತಾ ಹೋಗ್ತೀನಿ, ಈ ಗ್ರೀನ್ ಕಲರ್ ಸರ್ಕಲ್, ಇದರ ಲೆಫ್ಟಲ್ಲಿ ಇರೋದಂಥದ್ದು ಬಿ ಸಿ ವ್ಯಾಲ್ಯೂ ಸೊ ಎ ಬಿ ವ್ಯಾಲ್ಯೂ ಏನೇನಿದೆ 1 1 1 0. ಸೊ ಕಾಮನ್ ಯಾವುದು 1, ಸೊ ಎ ಅಂತ ಬರೀತೀನಿ. ನೆಕ್ಸ್ಟ್ ಇದು 1 1 1 0, ಸಿ ಡಿ ವ್ಯಾಲ್ಯೂಸ್ ಏನು 1 1 1 0, ಕಾಮನ್ ಇರುವಂಥದ್ದು ಸಿ, ಸೊ ಸಿ ಅಂತ ಬರಿತೀನಿ. ನೆಕ್ಸ್ಟ್ ಇವೆರಡನ್ನು ನಾನು ಗುಂಪು ಮಾಡಿದ್ದೆ. ಸೊ ಇವೆರಡನ್ನ ನೋಡ್ತಾ ಹೋದಾಗ ಎ ಬಿ ವ್ಯಾಲ್ಯೂ ಏನೇನಿದೆ, ಎ ಬಿ ವ್ಯಾಲ್ಯೂ 1 1 1 0, ಸೊ ಕಾಮನ್ ಎ, ಸೊ ಪ್ಲಸ್ ಎ. ನೆಕ್ಸ್ಟ್ ಬಿ ಸಿ ಡಿ ವ್ಯಾಲ್ಯೂಸ್ನ ನೋಡ್ತಾ ಹೋದಾಗ, ಸೊ ಸಿ ಡಿ ವ್ಯಾಲ್ಯೂಸ್ 0 0 ಮತ್ತು 1 0 ಇದೆ, 0 0 1 0 ಸಿ ಡಿ ವ್ಯಾಲ್ಯೂ. ಸೊ ನಾನೇನು ಮಾಡ್ತೀನಿ, ಡಿ ವ್ಯಾಲ್ಯೂನ ಬರಿತೀನಿ. ಸೊ ಡಿನ ವ್ಯಾಲ್ಯೂ 0 ಆಗಿರೋದ್ರಿಂದ ಡಿ ಬಾರ್. ಇಷ್ಟೇ ಸಿಂಪಲ್. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಫಸ್ಟು ಗ್ರೂಪಿಂಗ್ ಮಾಡೋದನ್ನು ಕಲಿತಾ ಹೋಗಿ. ಸೊ ಗ್ರೂಪಿಂಗ್ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಒಂದು ಗ್ರೂಪಲ್ಲಿ ಗ್ರೂಪ್ ನಂಬರ್ ಮಸ್ಟ್ ಬಿ ಮಿನಿಮಮ್, ಬಟ್ ಗ್ರೂಪಲ್ಲಿರುವಂಥ ಮೆಂಬರ್ಸಿನ ಸಂಖ್ಯೆ ಜಾಸ್ತಿ ಇರಬೇಕು. ಸೊ 1 2 3, ಸೊ ಟೋಟಲ್ 3 ಗ್ರೂಪ್ ಮಾಡಿದೆ ಅಲ್ವಾ, ನೀವು 4 ಗ್ರೂಪ್ ಮಾಡಿದರೆ ಏನಾಯಿತು, 3 ಗ್ರೂಪ್ ಈಸ್ ಬೆಟರ್. ಸೊ ನಾನೇನು ಮಾಡಬೇಕು, ಆದಷ್ಟು ಗ್ರೂಪಿನ ಸಂಖ್ಯೆಯನ್ನು ಕಡಿಮೆ ಮಾಡಬೇಕು, ಆದರೆ ಗ್ರೂಪಿನಲ್ಲಿರುವಂಥ ಮೆಂಬರ್ ಸಂಖ್ಯೆ ಜಾಸ್ತಿ ಇರಬೇಕು. ಸೊ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು.